ಏನಪ್ಪ ಇದು, ಎಷ್ಟೇ ಟ್ರೈ ಮಾಡ್ತಿದ್ದೀನಿ ಆದ್ರೇನು ಬಾಡಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ತುಂಬ ಜನರಿಗೆ ಅನಿಸ್ತಾ ಇರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ತುಂಬ ವರ್ಷದ ಮುಂಚೆ ಒಂದು ಕ್ಲಾಸಿಫಿಕೇಶನ್ ಸಿಸ್ಟಮ್ ಮಾಡಿದ್ದಾರೆ. ಇದರಲ್ಲಿ ಬಾಡಿಯನ್ನು 3 ಥರದ ಕ್ಯಾಟಗರಿ ಇರುತ್ತಂತೆ. ಫಸ್ಟ್ ಕ್ಯಾಟಗರಿ ಎಕ್ಟೋಮಾರ್ಪ್ ಅಂತ ಹೇಳ್ತಾರೆ. ಅದರಲ್ಲಿ ಜನರದ್ದು ಬಾಡಿ ಸ್ಪ್ರೇಮ್ ಇರುತ್ತಲ್ವಾ, ತುಂಬ ಚಿಕ್ಕದಾಗಿರುತ್ತೆ, ನೋಡೋದಕ್ಕೆ ಉದ್ದ ಕಾಣ್ತಾರೆ. ಅವರು ಎಷ್ಟೇ ತಿಂದ್ರೇನು ಎಷ್ಟೇ ಎಕ್ಸಸೈಸ್ ಮಾಡಿದ್ರೇನು ಈಸಿಯಾಗಿ ಫ್ಯಾಟ್ ಗೈನ್ ಆಗಲ್ಲ, ಈಸಿ ಮಸಲ್ ಗೈನ್ ಆಗಲ್ಲ. ಅವರು ಮೆಟಬಾಲಿಸಮ್ ತುಂಬ ಹೈ ಇರುತ್ತೆ. ಎರಡನೇದು ಎಂಡೋಮಾರ್ಪ್ ಅಂತ ಹೇಳ್ತಾರೆ. ಅವರು ನೋಡೋದಕ್ಕೆ ಲಾರ್ಜ್ ಆಗಿರ್ತಾರೆ. ಅವರು ಓವರಾಲ್ ಫ್ರೇಮ್ ತುಂಬ ದೊಡ್ಡದಾಗಿರುತ್ತೆ, ಸಾಫ್ಟ್ ಆ್ಯಂಡ್ ವೆಲ್ ರೌಂಡೆಡ್ ಸ್ಟ್ರಕ್ಚರ್ ಇರುತ್ತೆ. ಅವರು ತುಂಬ ಸ್ಟ್ರಗಲ್ ಮಾಡ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಮೂರನೇ ಥರದ ಕ್ಯಾಟಗರಿ ಬಂದು ಮೆಸೋಫಾರ್ಮ್ ಅಂತ. ಅವ್ರ ಫ್ರೇಮ್ ನಾರ್ಮಲ್ ಆಗೇ ಇರುತ್ತೆ. ಅವರು ಈಸಿಯಾಗಿ ಎಕ್ಸಸೈಸ್ಗೆ, ಡಯಟ್ಗೆ ರೆಸ್ಪಾಂಡ್ ಮಾಡ್ತಾರೆ, ಬೇಕಾಗಿರೋ ಶೇಪ್ಗೆ ಕರೆಕ್ಟಾಗಿ ಬಂದುಬಿಡ್ತಾರೆ, ಮಸಲ್ ಗ್ರೋತ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ನಿಮ್ದು ಯಾವ ರೀತಿ ಕ್ಯಾಟಗರಿ ಅಂತ ತಿಳ್ಕೋಬೇಕು ಅಂದರೆ ನನ್ನನ್ನು ಫಾಲೋ ಮಾಡಿ, ಮತ್ತು ಡಯಟ್, ಎಕ್ಸಸೈಸ್, ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ.